ಹಲೋ ಫ್ರೆಂಡ್ಸ್. ದೇಹ ಆರೋಗ್ಯವಾಗಿರಬೇಕು ಅಂತಂದರೆ ಪೋಷಕಾಂಶ, ವಿಟಮಿನ್ ಹಾಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗಿರಬೇಕು. ಸೊ ಹಾಗಾಗಿ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ. ಅದರಲ್ಲೂ ಕಿವಿ ಹಣ್ಣನ್ನು ಹೆಚ್ಚು ಸೇವಿಸಿ. ಯಾಕಂದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಅಂಶ ಇದೆ. ಅದಲ್ಲದೆ ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಇ, ಪೊಟ್ಯಾಷಿಯಮ್ನಂತಹ ಅಂಶಗಳು ಇದರಲ್ಲಿ ಕಂಡುಬರೋದ್ರಿಂದ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಅದಲ್ಲದೇ ರಕ್ತದೊತ್ತಡನ ನಿಯಂತ್ರಣ ಮಾಡುತ್ತೆ. ರಕ್ತದೊತ್ತಡ ಅಂತಂದರೆ ಬಿ ಪಿ ಆಗಿರ್ಬೋದು, ಬಿ ಪಿನ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆ ಶುಗರ್ ಇರ್ಬೋದು, ಅದು ಕಂಟ್ರೋಲ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಣ್ಣು. ಅಟ್ಲೀಸ್ಟ್ ದಿನಕ್ಕೆ 2 ಹಣ್ಣನ್ನಾದರೂ ತಿನ್ನಬೇಕು. ಅದ್ರ ಜೊತೆ ಮಲಬದ್ಧತೆಯನ್ನು ಇದು ಗುಣಪಡಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದು ಏನಂದರೆ ಯಾವುದಾದ್ರು ಕಾಯಿಲೆ ಇದ್ದರೆ ದೇಹಕ್ಕೆ ಒಂದು ಪ್ರತಿರಕ್ಷಣಾ ವ್ಯವಸ್ಥೆನ ಮಾಡಿಕೊಡೋ ಅಂಥದ್ದು. ವಿಟಮಿನ್ ಸಿ ಹೆಚ್ಚು ಇರೋದರಿಂದ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆ ತೂಕವನ್ನು ನಿಯಂತ್ರಣ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಕಿವಿ ಹಣ್ಣಿನ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತೂಕ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ದೃಷ್ಟಿನ ಹೆಚ್ಚಲಿಕ್ಕೆ ಸಹಾಯ ಮಾಡುತ್ತೆ. ಈಗ ದೃಷ್ಟಿ ಸ್ವಲ್ಪ ಮಂದ ದೃಷ್ಟಿ ಇರುತ್ತಲ್ವ, ಆ ದೃಷ್ಟಿ ಚುರುಕಾಗಲಿಕ್ಕೆ ಈ ಒಂದು ಕಿವಿ ಹಣ್ಣು ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಈಗ ತುಂಬಾ ಡೆಂಗ್ಯೂ ಪಾಸಿಟಿವ್ ಮತ್ತು ಟೈಫಾಯ್ಡ್ ಪಾಸಿಟಿವ್ ಬರೋದ್ರಿಂದ ನೀವು ಸೇವಿಸಿ ಈ ಕಿವಿ ಹಣ್ಣನ್ನು. ಮತ್ತು ಮಕ್ಕಳಿಗೂ ಕೊಡಿ, ಹೆಚ್ಚು ಮಕ್ಕಳು ತಿನ್ನಲಿಕ್ಕೆ ಕೊಡಿ. ಮತ್ತು ಮಳೆಯಲ್ಲಿ ಥಂಡೀಲಿ ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ ಮಕ್ಕಳನ್ನ ಆಚೆ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಹಣ್ಣುಗಳನ್ನು ಹೆಚ್ಚು ಸೇವಿಸಿ. ಥ್ಯಾಂಕ್ ಯು ಸೋ ಮಚ್.